ಹಲೋ. ನಿನ್ ಜೊತೆ ನಾನು ಮಾತಾಡೋದಕ್ಕೆ 12 ಗಂಟೆವರೆಗೂ ಇದಿರ್ಬೇಕಾ? ಅಷ್ಟೊಂದು ಕೆಲಸ ಮಾಡೋ ಅಂಥದ್ದು ಏನಿದೆ? ಹಂಗಿದ್ರೆ ನೀವು ಒಪ್ಪಂಗೆ ಬೇಗ ಮದುವೆ ಮಾಡಕ್ಕೆ ಹೇಳು, ನಾನು ಮನೆಗೆ ಬೇಗ ಬಂದ್ಬಿಡ್ತೀನಿ. ಯಾವಾಗ್ಲೂ ಇದೇ ಆಯ್ತು ನಿಂದು. ಸರಿ, ಊಟ ಮಾಡ್ದಾ? ಆಫೀಸಲ್ಲೇ ಊಟ ಆಯ್ತು. ನಿಂಗೆ ಒಬ್ಬನೇ ಹೋಗೋದಕ್ಕೆ ಭಯ, ಅದಕ್ಕೆ ನನ್ನ ಜೊತೆ ಡೈಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತೀಯ ಅಲ್ವಾ? ಭಯನ ನಮ್ಮನ್ನ ನೋಡಿ ಬೇಜಾನ್ ಜನ ಭಯ ಪಟ್ಟಾರೆ ಹೊರತು ನಾವ್ ಇನ್ನೊಬ್ರು ನೋಡಿ ಭಯ ಪಟ್ಟಿರೋದು ಇತಿಹಾಸದಲ್ಲೇ ಇಲ್ಲ. ಯಪ್ಪಾ, ಬರೀ ಫಿಲಂ ಡೈಲಾಗ್ಗೆ ಆಯ್ತು. ನಿಂಗೋಸ್ಕರ ಒಂದು ಸಾಂಗ್ ಹೇಳ, ನೀನು ನನ್ನ ಜೊತೆ ಹಾಡ್ಬೇಕು. ಒಂದು 5 ನಿಮಿಷ ಮಾಡ್ತೀನಿ ಇರು. ಏನಾಯ್ತು? ಒಂದು 2 ನಿಮಿಷ ಮಾಡ್ತೀನಿ ಇರು. ಹಾ ಸರಿ. ಅಯ್ಯೋ, ಯಾರು ಗಾಡಿ ನಿಲ್ಲಿಸ್ತಾರಲ್ಲಪ್ಪ. ಸ್ಟಾಪ್ 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 ಸ್ಟಾಪ್. ಹೇಳಿ ಸರ್. ಸರ್, ಗಾಡಿ ಬೇರೆ ಕೆಟ್ಟೋಗಿದೆ, ಮನೇಲಿ ಅಮ್ಮ ಬೇರೆ ಕಾಯ್ತಾ ಇದ್ದಾರೆ. ಇಲ್ಲೇ ಸ್ವಲ್ಪ ದೂರ ಡ್ರಾಪ್ ಕೊಡ್ತೀರಾ? ಯಾಕೆ ಸರ್, ಏನಾಯಿತು? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ಓ ಹೌದಾ, ಸರಿ ಸರ್ ಬನ್ನಿ. ಹೋಗೋಣ. ಹಾಂ ಸರ್. ಸರ್ ನೀವು ಹೇಳಿರೋದು? ಸರ್, ಇಲ್ಲೇ ಸೀಗೇಳಿಲಿರೋ ಸರ್. ಸೀಗೇಳಿಲಿರೋ ಸರ್ ನೀವು? ಒಂದು ನಿಮಿಷ ಸರ್. ಹಾಂ ಹೇಳಿ ಅಮ್ಮ. ಇಲ್ಲೇ ಬರ್ತಾ ಇದ್ದೀನಮ್ಮ. ನಮ್ಮೂರವರು ಸಿಕ್ಕಿದ್ದಾರೆ, ಅವ್ರ ಕೈಲೇ ಡ್ರಾಪ್ ಹಾಕಿಸ್ಕೊತಾ ಇದ್ದೀನಮ್ಮ. ಸರಿ ಆಯ್ತಮ್ಮ. ಏನು ಸರ್, ಅಮ್ಮ ಫೋನ್ ಮಾಡಿದ್ರಾ? ಯಾಕೆ ಸರ್ ಇನ್ನೂ ಮಾತಾಡ್ತಿಲ್ಲ? ಸರ್ 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 ಏನಪ್ಪ ಇದು, ಏನೇನು ಆಗ್ತಿದೆ? ಫಸ್ಟ್ ಹೋಗಿ ಮನೆ ಸೇರ್ಕೊಂಡ. ಕುಮಾರ ಕನಸು ನಿಜನ ಒಂದೇ ಗೊತ್ತಾಗ್ತಾ ಇಲ್ವೇನಪ್ಪ. ಆಫೀಸ್ ಟೈಮ್ ಆಯಿತು.
ಕೆಟ್ಟೋಗಿದೆ ಮನೆ. ಯಾಕೆ ಸರ್ ಏನಾಯ್ತು? ಹೋಗೋಣ. ಹಾಂ ಸರ್. ಸರ್ ಸರ್ ಇವ್ರಿಗೆ ಏನಾಯ್ತು? ನೈಟು ಬರಬೇಕಾದ್ರೆ ಆಕ್ಸಿಡೆಂಟ್